ರ್ಯಾಪಿಡೋ ಹಾಂ ನಮ್ಮದೇ. ಹಾಂ OTP ಇವಾಗ ಪಾರ್ಸಲ್ ಆರ್ಡ್ರ್ ಬರ್ತಾಯಿದೆ. ಪಾರ್ಸಲ್ ಆನ್ ಸ್ಕೂಟಿ 114 ಪ್ಲಸ್ 21 ರೂಪಾಯಿ ಎಕ್ಸ್ಟ್ರಾ. 7 ಕಿಲೋಮೀಟ್ರಿಗೆ ನೋಡಿ, 7.2 ಕಿಲೋಮೀಟ್ರಿಗೆ 114 ರೂಪಾಯಿ ಕೊಡ್ತಾಯಿದ್ದಾನೆ. ಕಿಲೋಮೀಟ್ರಿಗೆ ಜಾಸ್ತಿ ಸಿಗುತ್ತೆ ಸ್ಕೂಟಿ ಆರ್ಡರ್ಗೆ. ನೀವು ಫೋಟೋ ತಗೋತೀರ, ನಾವು ಫೋಟೋ ತಗೋಬಾರ್ದಾ? ರಘು ರ್ಯಾಪಿಡೋ ಇಲ್ಲ ಇಲ್ಲ. ಇಲ್ಲಿ ಗುರುವಾರದವರೆಗೂ ಇವತ್ತಿನವರೆಗೂ ಅರ್ನಿಂಗ್ಸ್ ಬಂದು ವೀಕ್ಲಿ 1739 ರೂಪಾಯಿ. ಇದರಲ್ಲಿ ರ್ಯಾಪಿಡೋದಲ್ಲಿ ಪೋರ್ಟರಲ್ಲೂ ಕೂಡ ಅರ್ನಿಂಗ್ಸ್ ಆಗಿದೆ. ಒಂದು 300 ರೂಪಾಯಿವರೆಗೂ ಅರ್ನಿಂಗ್ಸ್ ಆಗಿದೆ ಪೋರ್ಟರಲ್ಲಿ ಈ ವೀಕಲ್ಲಿ. ನೋಡ್ತೀನಿ ರೀ. ಹಾಂ ಇದೆ. ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಫೋನ್ಪೇನೇ ಮಾಡೋದು. 50 ರೂಪಾಯಿ ಇತ್ತು ಗುರು, ಹಂಗೂ ಕೊಟ್ಟೆ. ಓಕೆ, 394 ಆಗಿದೆ ಇಲ್ಲಿವರೆಗೂ ಅರ್ನಿಂಗ್ಸು. ಇನ್ನೂ 6 ಗಂಟೆ ಟೈಮ್ ಕರೆಕ್ಟಾಗಿ. ನೋಡೋಣ ಇನ್ನು ಯಾವ್ದಾದ್ರು ಆರ್ಡ್ರ್ ಸಿಗುತ್ತೆ ಅಂತ. ಲಕ್ಷಂದ್ರಕ್ಕೆ ಹೋಗಲ್ಲ ನಾನು. ಕೆಲವೊಂದು ಏರಿಯಾಗೆ ಯಾಕೆ ಹೋಗಲ್ಲ ಅಂತ ಹೇಳ್ತೀನಿ ಅಂದರೆ, ಅಲ್ಲಿ ಆ ಥರ ಟ್ರಾಫಿಕ್ಗಳೆಲ್ಲ ಇರುತ್ತೆ. ಹೋಗಿ ತಗೊಳಕೊಳ್ಳೋ ಬದಲು ಆರಾಮಾಗಿ ಇಲ್ಲೇ ಚಿಲ್ಲಾಗಿ ಮಾಡ್ಬೋದು ಗುರು. ನೋಡಿ ಈ ಥರ ಆರ್ಡ್ರು 1 ಕಿಲೋಮೀಟ್ರ್ ಆರ್ಡ್ರ್ ಸಿಕ್ಕಿದ್ರೆ ಸಾಕು. ನಾನು ಹೇಳಿದ್ನಲ್ಲ, 900 ಮೀಟ್ರ್ ಪಿಕಪ್ಪು, 1.5 ಕಿಲೋಮೀಟ್ರ್ ಡ್ರಾಪು ಸಾಕು. ಈ ಥರ ಆರ್ಡ್ರುಗಳು 1-2 ಆರ್ಡ್ರ್ ಮಾಡಿದ್ರೆ ನನ್ನ ಟಾರ್ಗೆಟ್ ಮುಗಿದೋಗುತ್ತೆ ಇವತ್ತಿಂದು. ನಾನು ಇವಾಗ ಪಿಕಪ್ ಮಾಡ್ಕೊಳ್ಳೋಣ. ಸೆಕೆಂಡ್ ಆರ್ಡ್ರು 1.5 ಕಿಲೋಮೀಟ್ರಿಗೆಲ್ಲ 40 ರೂಪಾಯಿ ಸಿಗ್ತಾಯಿದೆ. ಓಕೆ ಅಂತ ಕಳಿಸಿದ್ದಾರೆ. ಬನ್ನಿ ಪರವಾಗಿಲ್ಲ ಅಂತ ಸ್ವಲ್ಪ ಜನ ವೆಯ್ಟ್ ಮಾಡ್ತಾರೆ. ಸ್ವಲ್ಪ ಜನ ಬ್ಯಾಕ್ ಟು ಬ್ಯಾಕ್ ಕಾಲ್ ಕೂಡ ಮಾಡ್ತಾರೆ, ಮೆಸೇಜು ಕೂಡ ಮಾಡ್ತಾರೆ, ಎಲ್ಲಿದ್ದೀರಾ ಅಂತ. ಟ್ರಾಫಿಕ್ ಎಲ್ಲ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ. ಎಲ್ಲಿದ್ದೀರಾ ಅಂತ ಕೇಳ್ತಾನೆ ಇರ್ತಾರೆ. ಓಕೆ, ಇಲ್ಲಿ ನಮ್ಮ ಬೆಂಗಳೂರಿನ ಅದ್ಭುತವಾದ ರೋಡ್ಗಳಲ್ಲಿ ನಿಧಾನಕ್ಕೆ ಹೋಗೋದೇ ಉತ್ತಮ. ಅರ್ಜೆಂಟ್ ಮಾಡ್ಕೋಬಾರ್ದು. ಈ ಥರ ಯಾರೂ ಡೆವಲಪ್ ಮಾಡೋಕ್ಕಾಗಲ್ಲ. ನಮ್ಮ ಎಲೆಕ್ಟ್ರಿಕ್ ಗಾಡಿನೇ ಸೇಕ್ ಮಾಡ್ತಾಯಿದೆ, ಅಳ್ಳಾಡ್ತಾಯಿದೆ ಗಾಡಿ, ಡ್ಯಾನ್ಸ್ ಮಾಡ್ತಾಯಿದೆ. ನಮ್ಮ ಬೆಂಗಳೂರಿನ ಅದ್ಭುತ ರೋಡ್ಗಳಲ್ಲಿ ಎಲೆಕ್ಟ್ರಿಕ್ ಗಾಡಿ ಯಾವ ಥರ ಸೆಟ್ ಆಗಿದೆ ಅನ್ನೋದಾದರೆ ನಮ್ಮ BMTC ಅವ್ರನ್ನೇ ಕೇಳಬೇಕು, ಫೀಡ್ಬ್ಯಾಕ್ ಯಾವ ಥರ ಸೆಟ್ ಆಗಿದೆ ಅನ್ನೋದನ್ನ. ಮತ್ತು ಪಿಂಕ್ ಬೈಕ್ ಟ್ಯಾಕ್ಸಿ ಏನು ಮಾಡಿದ್ದಾರೆ ರ್ಯಾಪಿಡೋದವರು ವುಮೆನ್ಸ್ಗೋಸ್ಕರ, ಅದು ಬರೀ ಹುಡುಗಿರೇ ಬರ್ತಾರೆ ಬುಕ್ ಮಾಡಿದ್ರೆ ಪಿಕಪ್ ಮಾಡೋಕ್ಕೆ ಅಂತ ಅಲ್ಲ. ಬಾಯ್ಸು ಕೂಡ ಬರ್ತಾರೆ, ಹುಡುಗರು ಕೂಡ ಬರ್ತಾರೆ. ಯಾಕೆ ಅಂದರೆ ಅಲ್ಲೇ ಹಾಕಿದ್ದಾರೆ ನೋಡಿ, ರೈಟೆಡ್. ಯಾರು ಜಾಸ್ತಿ ರೈಟಿಂಗ್ಸ್ ಬಂದಿದೆ ಹುಡುಗರಲ್ಲಿ ಅಂದರೆ, ಲಾಸ್ಟು ಪ್ರೀವಿಯಸ್ ಆರ್ಡ್ರುಗಳಲ್ಲೆಲ್ಲ ತುಂಬ ಜನ ಹುಡುಗಿರುಗಳು ಬುಕ್ ಮಾಡಿರ್ತಾರೆ ಮತ್ತು ಪಿಕಪ್ ಮಾಡಿರ್ತಾರಲ್ಲ ಹುಡುಗರುಗಳು, ಅವ್ರಿಗೆ ರೈಟಿಂಗ್ಸ್ ಕೊಟ್ಟಿರ್ತಾರೆ ಯಾವ ಥರ ಅವರು ಆರ್ಡ್ರುಗಳು ಮಾಡಿದ್ದಾರೆ, ಕರೆಕ್ಟಾಗಿ ಕರ್ಕೊಬಂದುಬಿಟ್ರಾ, ಯಾವ್ದಾದ್ರು ಬ್ಯಾಡ್ ಬಿಹೇವಿಯರ್ ಮಾಡಿದ್ರಾ, ಆ ಥರ ಎಲ್ಲ ರೈಟಿಂಗ್ಸ್ ಎಲ್ಲ ಕೇಳಿರ್ತಾರೆ. ಆ ರೈಟಿಂಗ್ಸ್ ಕೊಟ್ಟಿರೋ ಕ್ಯಾಪ್ಟನ್ಸ್ಗಳು ಯಾರಿರ್ತಾರೆ, ಚೆನ್ನಾಗಿ ರೈಟಿಂಗ್ಸ್ ಬಂದಿರೋ ಕ್ಯಾಪ್ಟನ್ಸ್ಗಳು, ಅವ್ರಿಗೆ ಆರ್ಡ್ರುಗಳು ಬರುತ್ತೆ. ನನಗೂ ನೋಡಿ ಬೆಳಗ್ಗೆಯಿಂದ 1-2 ಆರ್ಡ್ರ್ ಬಂದಿದೆ. ವುಮೆನ್ಸ್ ಇದರಲ್ಲಿ ಆರ್ಡ್ರ್ ಬಂದಿದೆ. ಹುಡುಗಿರೇ ಆರ್ಡ್ರುಗಳು ಬುಕ್ ಮಾಡಿದ್ದಾರೆ. ಇವಾಗ ಕೂಡ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇರೋದು ಒಂದು ಹುಡುಗಿನೇ. ಮತ್ತು ಬೆಳಗ್ಗೆನೂ ಕೂಡ 2 ಆರ್ಡ್ರು, ಇವತ್ತು ಟೋಟಲ್ 3 ಆರ್ಡ್ರು ಹುಡುಗಿರು ಪಿಕಪ್ ಮಾಡಿದ್ದೀನಿ. ಅಂದರೆ ರ್ಯಾಪಿಡೋದಲ್ಲಿ ಆರ್ಡ್ರು ಬಂದಿರೋದು. ಕೇಳಿದೆ ಅವ್ರಿಗೆ, ಇಲ್ಲ ವುಮೆನ್ಸ್ ಯಾರೂ ಬಂದಿಲ್ಲ, ಎಲ್ಲ ಆಲ್ಮೋಸ್ಟ್ ಆಲ್ ಹುಡುಗರೇ ಬರ್ತಾಯಿದ್ದಾರೆ ಆರ್ಡ್ರುಗಳಿಗೆ ಅಂತ ಹೇಳಿದ್ರು. ಈಗ ಇಬ್ಬರು ಜನ ಕೇಳಿದ್ದಕ್ಕೆ, ಮೇಡಮ್ ನೀವು ವುಮೆನ್ಸ್ ಆಪ್ಷನ್ ಇದೆಯಲ್ಲ ಅದು ಬುಕ್ ಮಾಡಿದ್ರೆ ಬರಲ್ವಾ ಅಂತ ಕೇಳಿದೆ. ಇಲ್ಲ, ಆಲ್ಮೋಸ್ಟ್ ಆಲು ಎಲ್ಲ ಬಾಯ್ಸ್ಗಳೇ ಬರ್ತಾಯಿರೋದು, ಹುಡುಗರೇ ಬರ್ತಾಯಿರೋದು ಕ್ಯಾಪ್ಟನ್ಸು. ಲೇಡೀಸು ರೇಯರು, ಎಲ್ಲೋ ಒಬ್ಬೊಬ್ಬರು ಬರ್ತಾರೆ. ಯಾಕಂದರೆ ರೈಡರ್ಸ್ ಜಾಸ್ತಿ ಇಲ್ವಲ್ಲ, ಅವ್ರಿಗೆ ಸರ್ವೀಸೇ ಸಿಗಲ್ಲ. ಅದಕ್ಕೋಸ್ಕರ ನೋಡಿ ಅಲ್ಲೇ ಕ್ಲಿಯರಾಗಿ ಹಾಕಿದ್ದಾರೆ. ನನಗೆ ಇವಾಗ ಅಬ್ಸರ್ವ್ ಮಾಡಿದಾಗ ಗೊತ್ತಾಯಿತು, ಹೈಲಿ ರೈಟೆಡ್ ಅಂದರೆ ಸೇಫ್ಟಿ ಪರ್ಪಸ್ಗೆ ಯಾರು ಜಾಸ್ತಿ ಜನ ರೈಟೆಡ್ ಕೊಟ್ಟಿರ್ತಾರೆ ಅಂಥವ್ರಿಗೆ ಆರ್ಡ್ರುಗಳು ಬೀಳುತ್ತೆ. ವುಮೆನ್ಸ್ ಕಡೆಯಿಂದ ರೈಟಿಂಗ್ಸ್ ಬಿದ್ದಿರಬೇಕು ಚೆನ್ನಾಗಿ. ಹಂಗೆ ಬಿದ್ದರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರು ನಮಗೂ ಕೂಡ ಬರುತ್ತೆ. ಈ ಥರ ಇದೆ ಗುರು ಆಪ್ಷನ್ನು. ಓಕೆ, ಬಂದಿದ್ದೀನಿ. ಮೇಡಮ್ಗೆ ಫೋನ್ ಮಾಡೋಣ. ರ್ಯಾಪಿಡೋನಾ?
0125 ಓಕೆ ತಗೊಳ್ಳಿ ಏನು ಇಲ್ಲ ಇದೆ ಸೈಡ್ ಸ್ಟೇ ಹಾಂ ಕ್ಯಾಶಾ ಓಕೆ ಥ್ಯಾಂಕ್ ಯು ಓಕೆ 40 ರೂಪೀಸ್ ಆಗಿದೆ. ಮತ್ತು ನಿಮಗೆ ಸ್ಕೂಟಿ ಆರ್ಡ್ರುಗಳು ಬರಬೇಕು ಅಂದರೆ ಸ್ಕೂಟರ್ ಇರಬೇಕು. ಸ್ಕೂಟರ್ ಇದ್ದರೆ ಮಾತ್ರ ಸ್ಕೂಟಿ ಆರ್ಡ್ರ್ ಬರೋದು. ನೀವು ಲಿಂಕ್ ಮಾಡಿರೋ ಗಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ 434 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ ನೆಕ್ಸ್ಟ್ ಆರ್ಡ್ರು ಇನ್ನೊಂದು ಆರ್ಡ್ರ್ ಮಾಡಿಬಿಟ್ಟು ಮನೆ ಕಡೆಗೆ ಹೋಗೋಣ. ಮತ್ತು ರ್ಯಾಪಿಡೋ ಫುಡ್ ಆರ್ಡರ್ ಹೆಂಗೆ ತೊಗೊಳ್ಳೋದು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಫುಡ್ ಆರ್ಡರ್ನ ನೋಡಿ, ಇಲ್ಲಿ ಸರ್ವಿಸ್ ಮ್ಯಾನೇಜರ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಆಕ್ಟಿವೇಟ್ ಮಾಡ್ಕೋಬೋದು ಫುಡ್ ಡೆಲಿವರಿ ಅಂತ. ಇದರಲ್ಲಿ ನಿಮಗೆ ಸ್ವಿಗ್ಗಿ ಆರ್ಡರ್ಸ್ ಬರುತ್ತೆ, ಅದು ಬಿಟ್ಟರೆ ಮ್ಯಾಜಿಕ್ ಪಿನ್ ಆರ್ಡ್ರ್ ಬರುತ್ತೆ. ನಾನು ಇದನ್ನು ಸದ್ಯಕ್ಕೆ ಆಫ್ ಮಾಡಿದ್ದೀನಿ, ಮತ್ತೆ ಆಕ್ಸೆಪ್ಟ್ ಮಾಡಿದ್ದೀನಿ. 150 ರೂಪಾಯಿ ಕಟ್ಟು ಅಂತ, ಅದಕ್ಕೆ ನಾನೇನು ರೆಸ್ಪಾನ್ಸ್ ಮಾಡಿಲ್ಲ. ನೋಡಿ ಇಲ್ಲಿ ಆನ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಬೈಕ್ ಕಂಪನಿ, ಬೈಕ್ ಬೂಸ್ಟು, ಫುಡ್ ಡೆಲಿವರಿ ನೋಡಿ ಆಕ್ಟಿವೇಟ್ ಆಗಿದೆ. ಒಂದು ಆಕ್ಟಿವೇಟ್ ಆಗಿದೆ, ಏನು ದುಡ್ಡು ಕಟ್ಟಿಲ್ಲ, ಹಂಗೆ ಆಕ್ಟಿವೇಟ್ ಆಗಿದೆ. ಮತ್ತು ಪಾರ್ಸಲ್ ಆನ್ ಸ್ಕೂಟಿ, ನಂದು ಸ್ಕೂಟಿ ಅಲ್ವಾ, ಅದಕ್ಕೋಸ್ಕರ ಆನ್ ಆಗಿದೆ. ಮತ್ತು ಪಾರ್ಸಲ್ ಡೆಲಿವರಿ, ಗ್ರಾಸರಿ ಡೆಲಿವರಿ ಇಷ್ಟು ಆನ್ ಆಗಿದೆ. ಮತ್ತು ಇದು ನಾನು ಇದ್ರದ್ದು ಆಫ್ ಮಾಡಿಬಿಟ್ಟಿದ್ದೀನಿ. ಯಾವುದು ಸ್ವಿಗ್ಗಿ ಆರ್ಡರು ಸದ್ಯದ ಪರಿಸ್ಥಿತಿಯಲ್ಲಿ ಬೇಡ ಗುರು. ಯಾಕಂದರೆ ಅರ್ಧ ಗಂಟೆ 3/4 ಗಂಟೆ ಎಲ್ಲ ವೆಯ್ಟ್ ಮಾಡಬೇಕು. ಈ ಫುಡ್ ಆರ್ಡರ್ ಇದೆಯಲ್ಲ, ಇದು ಬಂದು ಒನ್ಲಿ ಆರ್ಡರು. ಒನ್ಲಿ ಅಂದರೆ ಇವ್ರದ್ದು ರ್ಯಾಪಿಡೋದವ್ರದ್ದೇ ಒನ್ಲಿ ಅಪ್ಲಿಕೇಶನ್ ಇದೆಯಲ್ಲ, ಅವ್ರ ಆರ್ಡ್ರ್ ಬರುತ್ತೆ. ಅದರಲ್ಲಿ ನೋಡ್ಕೊಂಡು ಎತ್ಕೊಳ್ತೀನಿ. ಏನಾದರೂ ಫ್ರೀ ಇರೋ ಟೈಮು, ಮಾರ್ನಿಂಗು, ಬ್ರೇಕ್ಫಾಸ್ಟ್ ಟೈಮು, ಆ ಥರ ಈವ್ನಿಂಗಲ್ಲಿ ಎತ್ಕೊಳ್ಳೋಕೆ ಹೋಗೋಲ್ಲ. ಮಧ್ಯಾಹ್ನ ಟೈಮು, ಊಟದ ಟೈಮು, ಆ ಟೈಮ್ಗಳಲ್ಲಿ ಆರ್ಡ್ರ್ಗಳು ಎತ್ಕೊಳ್ತೀನಿ. ಫ್ರೀ ಇದ್ದರೆ ಮಾತ್ರ, ಇಲ್ಲಾಂದರೆ ಮಾಡೋಕ್ಕೆ ಹೋಗೋಲ್ಲ. ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಕೊಡ್ತಾಯಿದ್ದೇನೆ ಗುರು, ಕಿಲೋಮೀಟ್ರಿಗೆ ಜಾಸ್ತಿ ಕೊಡ್ತಾಯಿದ್ದೇನೆ. ಮತ್ತು ಫುಡ್ ಆರ್ಡರು ನೀವು ಸ್ವಿಗ್ಗಿ ಏನಾದ್ರು ನೈಟ್ ಹೊತ್ತು ಈ ಒನ್ಲಿ ಎಲ್ಲ ಎತ್ಕೊಬಿಟ್ರೆ ಅರ್ಧ 3/4 ಗಂಟೆ ನೀವು ಫುಡ್ ಆರ್ಡ್ರಿಗೆ ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಅದರಲ್ಲೇ ಟೈಮ್ ಕಳೆದೋಗ್ಬಿಡುತ್ತೆ ಹಂಗೆ. ಓಕೆ, ಅದಕ್ಕೋಸ್ಕರ ಮಾಡಿಲ್ಲ. ನೋಡಿ ಇವಾಗ ಪಾರ್ಸಲ್ ಆರ್ಡ್ರ್ ಬರ್ತಾಯಿದೆ. ಪಾರ್ಸಲ್ ಆನ್ ಸ್ಕೂಟಿ 114 ಪ್ಲಸ್ 21 ರೂಪಾಯಿ ಎಕ್ಸ್ಟ್ರಾ. 7 ಕಿಲೋಮೀಟ್ರಿಗೆ ನೋಡಿ, 7.2 ಕಿಲೋಮೀಟ್ರಿಗೆ 114 ರೂಪಾಯಿ ಕೊಡ್ತಾಯಿದ್ದಾನೆ. ಕಿಲೋಮೀಟ್ರಿಗೆ ಜಾಸ್ತಿ ಸಿಗುತ್ತೆ ಸ್ಕೂಟಿ ಆರ್ಡರ್ಗೆ. ಓಕೆನಾ. ನೋಡಿ ಇವಾಗ ಬೈಕ್ ಆರ್ಡರ್ ಬರ್ತಾಯಿದೆ. ಲಾಂಗ್ ಹೋಗಲ್ಲ ನಾನು ಇವಾಗ. ನೋಡೋಣ, ಇಲ್ಲೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡೋಣ. ಇನ್ನೂ 6:15. ಇನ್ನೊಂದು ಅರ್ಧ ಗಂಟೆಯಲ್ಲಿ ಒಂದು 50 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕಾಗಲ್ವ ಗುರು. ಒಂದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬರ್ತಾಯಿದೆ, ಕಾಟನ್ಪೇಟೆ ಸ್ಟೇಷನ್. ಓಕೆ, ಕಾಟನ್ಪೇಟೆ ಸ್ಟೇಷನ್ ಆದರೂ ಹೋಗ್ಬೋದು, ಮೆಟ್ರೋ ಸ್ಟೇಷನ್ ಹೋಗೋದು ಕಷ್ಟ. ಓಹೋ, ಪಿಕಪ್ ಎಲ್ಲಿ ಗುರು? ಪಿಕಪ್ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಗೌರಿಪಾಳ್ಯ. ಇವಾಗ ಹೋಗಿದ್ದೆಲ್ಲ ಅಲ್ಲೇ ಹೋಗಬೇಕು. ಹೋಗೋಣ ಬೇಡವಾ ಬನ್ನಿ. ಅವ್ರೇನಾದ್ರು ಕ್ಯಾನ್ಸಲ್ ಮಾಡಿಲ್ಲ ಅಂದರೆ ಸಾಕು. 45 ಪ್ಲಸ್ 13 ರೂಪಾಯಿ ಎಕ್ಸ್ಟ್ರಾ. ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ಇದು ಕೂಡ ವುಮೆನ್ ಆರ್ಡರೇ. ರ್ಯಾಪಿಡೋ ಪಿಂಕ್ ಆರ್ಡರೇ ಬಂದಿದೆ, ವುಮೆನ್ ಆರ್ಡರೇ ಬಂದಿರೋದು. ಗೊತ್ತಾಗಲ್ಲ, ನಾವು ಎಕ್ಸೆಪ್ಟ್ ಮಾಡಿದ ಮೇಲೇನೂ ಗೊತ್ತಾಗೋದು. ಅವ್ರ ಹೆಸರು ನೋಡ್ಬಿಟ್ಟೆ ಗೊತ್ತಾಗೋದು ಹುಡುಗಿನೋ ಬುಕ್ ಮಾಡಿರೋದಂತ. ಇದು ದೀಕ್ಷಿತಾ ಅಂತ ಬುಕ್ ಮಾಡಿರೋದು. ನೋಡಿ ಇವತ್ತು 5 ಜನ ಪಿಕಪ್ ಮಾಡಿ ಡ್ರಾಪ್ ಮಾಡುವಂಗೆ ಆಗುತ್ತೆ. ಇವರು ಡ್ರಾಪ್ ಮಾಡಿದ್ರೆ, ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ರೆ ಈ ಥರ ಆರ್ಡ್ರುಗಳು ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಬಂದರೆ ಬ್ಯಾಕ್ ಟು ಬ್ಯಾಕ್ ಬರೀ ವುಮೆನ್ಸ್ ಆರ್ಡರ್ಗಳೇ ಬಂದುಬಿಡುತ್ತೆ. ಅಂದರೆ ಹುಡುಗಿರ ಆರ್ಡ್ರುಗಳೇ ಜಾಸ್ತಿ ಬಂದುಬಿಡುತ್ತೆ. ನಾವು ಎಕ್ಸೆಪ್ಟ್ ಮಾಡೋದ್ರ ಮೇಲೂ ಡಿಪೆಂಡ್ ಇರುತ್ತೆ. ಅದರಲ್ಲಿ ಗೊತ್ತಾಗಲ್ಲ ಹುಡುಗರು ಬುಕ್ ಮಾಡೋರು ಅಂತ. ಎಕ್ಸೆಪ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ನಮಗೆ. ಓಕೆನಾ. ಓಕೆ, ಅದೇ ಜಾಗಕ್ಕೆ ಹೋಗ್ತಾಯಿದ್ದೀನಿ ಮತ್ತೆ ನಾನು. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ, ಅಲ್ಲಿಂದ ಒಂದು 200 ಮೀಟ್ರ್ ಎಕ್ಸ್ಟ್ರಾ ಮುಂದೆ. ಮತ್ತೆ ರಿಟರ್ನು ಅವರು ಕಾಟನ್ಪೇಟೆಗೆ ಬಿಡಬೇಕು. ಅಪಾರ್ಟ್ಮೆಂಟ್ ಒಳಗಡೆ ಬಿದ್ದಿರೋದು ಟವರ್ 4 ಅಂತೆ. ಇಲ್ಲಿ ಬೇರೆ ಫ್ಲ್ಯಾಟ್ ನಂಬರ್ ಹೇಳ್ಬಿಟ್ಟು ಹೋಗ್ಬೇಕು. ಅವ್ರಿಗೆ ಕೇಳೋಣ ಫ್ಲ್ಯಾಟ್ ನಂಬರ್ ಕಳಿಸಿ ಅಂತ. ಇಲ್ಲಾಂದರೆ ಒಳಗಡೆ ಬಿಡೋಲ್ಲ ಇವರು ಸೆಕ್ಯೂರಿಟಿ. ಫೋನ್ ಮಾಡೋಣ. ಬೈಕ್ ಟ್ಯಾಕ್ಸಿ ಪಿಕಪ್ ಕರ್ನಾ, ಬೈಕ್ ಟ್ಯಾಕ್ಸಿ टावर 4 फ्लैट नंबर है बोलना. एक मिनट, फ्लैट नंबर ಹೇಳ್ಬೇಕು. ಅವರು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ದಾರೆ. ಹಲೋ,
मैडम फ्लैट नंबर वन मिनिट ಮೇಡಮ್ ಬಾತ್ ಕರೋ ಉದರ್ ಮಾತಾಡಿ ಮೇಡಮ್. ಅವ್ರು ಹೇಳೋದು ಅರ್ಥ ಆಗ್ತಿಲ್ಲ, ಅವ್ರ ಹಿಂದಿ ನಿಮಗೆ ಅರ್ಥ ಆಗುತ್ತೆ. ಓಕೆ ಇವಾಗ ಅರ್ಥ ಆಗಿಲ್ಲ, ನನಗೆ ಅರ್ಥ ಆಗಿಲ್ಲ. ನಾನು ಟವರ್ 4 ಹತ್ರ ಹೋಗಿ ನಿಂತ್ಕೊಳ್ತೀನಿ, ಪಿಕಪ್ ಮಾಡ್ತೀನಿ ಅಷ್ಟೇ. ಫೋನ್ ನಂಬರ್, ಫೋಟೋಸು, ಕ್ಯಾಮ್ರಾ ಎಲ್ಲ ನೀವು ಫೋಟೋ ತಗೋತೀರ, ನಾವು ಫೋಟೋ ತಗೋಬಾರ್ದಾ? ರಘು ರ್ಯಾಪಿಡೋ ಅದೇ ಟಿ ವಿ ನೋಡು ಅನ್ಕೋಬಿಟ್ಟು ಇಲ್ಲ ಇಲ್ಲ ಓಕೆ 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 ಓಕೆ. ಇಲ್ಲೇ 5 ನಿಮಿಷ ಲೇಟ್ ಆಯಿತು ಗುರು. ಫ್ಲ್ಯಾಟ್ ನಂಬರ್ ಕೇಳ್ಕೊಂಡು ಹೋಗುವಷ್ಟರಲ್ಲಿ 5 ನಿಮಿಷ ಲೇಟ್ ಆಯಿತು. ನಾವು TV 9 ಅವ್ರು ಅಂತ ಅನ್ಕೊಬಿಟ್ರಂತೆ ಮೇಡಮ್. ಇದು ಕಾಂತಾರ ಫಿಲಮಲ್ಲಿ ಒಂದು ಡೈಲಾಗ್ ಇದೆಯಲ್ಲ, ಹಂಗಾಯ್ತು ಕತೆ. ನೀವು ನಮ್ಮ ಫೋಟೋ ತೆಗಿಬೋದು, ನಾವು ನಿಮ್ಮ ಫೋಟೋ ತೆಗಿಬಾರ್ದ ಅಂತ. ಅವರೊಂದು ವೆರಿಫಿಕೇಷನ್ಗೆ ಫೋಟೋ ತಗೊಂಡ್ರು. ಅದಕ್ಕೆ ನೀವು ನಮ್ಮನ್ನು ನೋಡೋಕ್ಕೆ ಬರಬಾರ್ದು, ಆದರೆ ನಿಮ್ಮನ್ನು ನೋಡೋಕ್ಕೆ ನಾವು ಬರಬಾರ್ದಾ ಅಂತ ಡೈಲಾಗ್ ಬರುತ್ತಲ್ಲ ಕಾಂತಾರದಲ್ಲಿ, ಹಂಗಾಯ್ತು. ಎಲ್ಲಿ ರ್ಯಾಪಿಡೋ? ಹಾಂ ನಮ್ಮದೇ. ಹಾಂ OTP ಇದೇನೆ. ಓಕೆ ಗುರು, ಲಾಸ್ಟ್ ಆರ್ಡರ್ ಕಂಪ್ಲೀಟ್ ಆಯಿತು. 54 ರೂಪಾಯಿ ಪೇ ಮಾಡಿದ್ದಾರೆ ನೋಡಿ. 54 ರೂಪಾಯಿ ನೋಡಿ. ಇಲ್ಲಿ ಐ ಡಿಮ್ಯಾಂಡ್ ಅಲರ್ಟ್ 30% ಎಕ್ಸ್ಟ್ರಾ ಅರ್ನಿಂಗ್ಸು. ಓಕೆನಾ, 2000ವರೆಗೂ ಅರ್ನಿಂಗ್ಸ್ ಮಾಡ್ಬೋದು ಗ್ಯಾರಂಟಿಯಾಗಿ ಅಂತ ಕೊಟ್ಟಿದ್ದಾರೆ. ನೋ ಕಮಿಷನ್ನು, ನೋ ಡಿಡಕ್ಷನ್ನು. ನೋ ಡಿಡಕ್ಷನ್ ಅನ್ನೋದನ್ನ ಫಸ್ಟು ಈ ರ್ಯಾಪಿಡೋದವ್ರು ತೆಗೆದಾಕಬೇಕಾಗುತ್ತೆ. ಯಾಕಂದರೆ ಆಕ್ಸಿಸ್ ಫೀಸ್ ಅಂದ್ಬಿಟ್ಟು 9 ರೂಪೀಸ್ ತಗೊಳ್ತಾ ಇದ್ದೀರಾ. ಓಕೆನಾ, 100% ಅರ್ನಿಂಗ್ಸ್ ಯುವರ್ಸ್. ಓಕೆ, ಅದು ಬರ್ತಾ ಇದೆ, ಆದರೆ 9 ರೂಪೀಸ್ ಎಂತೂ ಕಟ್ ಮಾಡ್ತಾಯಿದ್ದೀರಾ ಆಕ್ಸಿಸ್ ಫೀಸು? ಅದೇ ಪಾರ್ಸಲ್ ಆರ್ಡ್ರುಗಳು ಮಾಡಿದ್ರೆ ಡವ್ ಮಾಡ್ಕೊಂಡು ಮಾಡ್ತಾಯಿದ್ದೀರಾ. ಎಲ್ಲರಿಗೂ ಕೂಡ ಯಾಮಾರಿಸ್ಕೊಂಡು ಬರ್ತಾಯಿದ್ದೀರಾ. 9 ರೂಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀರಾ. ಇರಲಿ ಬಿಡಿ, ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದೀರಾ, ತಗೊಳ್ಳಿ. ಅದು ಡೈರೆಕ್ಟಾಗಿ ಹೇಳ್ಬಿಟ್ಟು ತೊಗೋಬೇಕು. ಈ ಥರ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಪಿಕ್ಚರ್ಗಳನ್ನ ಕೊಡಬಾರ್ದು. ಓಕೆನಾ. ಫಿಕ್ಸ್ಡ್ ಕಮಿಷನ್ 10 ರೂಪೀಸ್ ಎಕ್ಸ್ಟ್ರಾ ಕಸ್ಟಮರು. 2.5 ಕಿಲೋಮೀಟ್ರಿಗೆ 54 ರೂಪಾಯಿ ಬಂದಿದೆ. 488 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಗುರು ಇವತ್ತಿಂದು. ಇನ್ನೊಂದು ಆರ್ಡ್ರ್ ಬರ್ತಾಯಿದೆ ಕಿಮ್ಸ್ ಹಾಸ್ಪಿಟಲ್ ಕಡೆಗೆ ಹೋಗ್ಬೋಣ. ಇಲ್ಲಿಂದ ಒಳಗಡೆ ಇದೆ ಬಿಡು, ಬೇಡ ಗುರು. ನಾನು ಇದನ್ನೇ ಚಿಕ್ಕಪೇಟೆ ಇದ್ದಿದ್ರೆ ಎತ್ಕೊಳ್ತಾ ಇರಲಿಲ್ಲ ನೋಡಿ. ಗಿರಿಪುರ. ಓಕೆನಾ ನೋಡಿ, 488 ರೂಪಾಯಿ. ಓಕೆನಾ, ಇವತ್ತಿನ ಅರ್ನಿಂಗ್ಸು. ಮತ್ತು ಇನ್ನೊಂದು ಹೇಳಬೇಕಾಗಿತ್ತು, ತುಂಬ ಜನ ಡೆಲಿವರಿ ಬಾಯ್ಸ್ಗಳು ನಿಮ್ಮ ಸೇವಿಂಗ್ಸ್ ಅಕೌಂಟ್ಗಳಿಗೆ ದುಡ್ಡುಗಳನ್ನೆಲ್ಲ ಕಳಿಸ್ಕೊಳ್ತಾ ಇರ್ತೀರ. ಅದನ್ನು ನೀವು 1 ಬೈ 1 ಕಸ್ಟಮರ್ಗೆ ನಂಬರ್ ಕೊಟ್ಬಿಟ್ಟು ಸ್ಕ್ಯಾನರ್ ಕೊಟ್ಬಿಟ್ಟು ಕಳಿಸ್ಕೊಳ್ತಾ ಇರ್ತೀರ. ಅದೇನಾಗುತ್ತೆ, ಸ್ಟೇಟ್ಮೆಂಟಲ್ಲಿ ಉದ್ದಕ್ಕೆ ಲೈನಕ್ಕೆ ಬಂದ್ಬಿಡುತ್ತೆ 1 ಬೈ 1. ಅದಕ್ಕೋಸ್ಕರ ನೀವು ಈ ಥರ ಒಂದು ಬಿಸ್ನೆಸ್ ಅಕೌಂಟ್ ಮಾಡ್ಕೊಳ್ಳಿ. ಭಾರತ್ ಪೇ ಇದು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಮಾಡ್ಕೊಳ್ಳಿ. ನೋಡಿ ಇವತ್ತಿನ ಟ್ರಾನ್ಸಾಕ್ಷನ್ ಎಷ್ಟು ಜನ ಕಳಿಸಿದ್ದಾರೆ ಅದೆಲ್ಲ ಲೀಸ್ಟ್ ಬಂದಿದೆ ನನಗೆ. ನೋಡಿ ಇಷ್ಟು ಜನ ಕಳಿಸಿದ್ದಾರೆ. 344 ರೂಪಾಯಿವರೆಗೂ ಬಂದಿದೆ. ಉಳಿದಿದ್ದು ಕ್ಯಾಶ್ ಬಂದಿದೆ ನೋಡಿ. ಲಾಸ್ಟ್ ಕಳಿಸಿದ್ದು 54 ರೂಪಾಯಿ, ಅದನ್ನು ಕೂಡ ತೋರಿಸ್ತಾ ಇದೆ. ಇದಾದರೆ ಒಂದೇ ಸಲ ನಾವು ಇಲ್ಲಿ ಹೋಗೋದು ನೋಡಿ. ಇನ್ಸ್ಟೆಂಟ್ ಟ್ರಾನ್ಸ್ಫರ್ 1 ರೂಪಾಯಿ ಎಕ್ಸ್ಟ್ರಾ ಏನೋ ತಗೊಳ್ತಾರೆ. 343 ರೂಪಾಯಿ, 44 ರೂಪಾಯಿ ಆಗಿದೆ. 1 ರೂಪಾಯಿ ಏನೋ ಡಿಡಕ್ಟ್ ಮಾಡ್ಕೊಳ್ತಾರೆ. ಇಲ್ಲಾಂದರೆ ನಾಳೆ ಬಂದರೆ ಫ್ರೀಯಾಗಿ ಬರುತ್ತೆ ನನ್ನ ಅಕೌಂಟ್ಗೆ. ಟೋಟಲ್ ಆಗಿ 343 ರೂಪಾಯಿ ಅಕೌಂಟ್ ಇನ್ಸ್ಟೆಂಟಾಗಿ ಬಂದುಬಿಡುತ್ತೆ. ನೋಡಿ ಹೆಂಗಿದೆ, ಈಸಿ ಅಲ್ಲ. ಸುಮ್ಮನೆ ಸ್ಟೇಟ್ಮೆಂಟಲ್ಲಿ ನೋಡಿ ಕ್ರೆಡಿಟ್ ಆಯಿತು, ವಾಟ್ಸಪ್ಪಲ್ಲಿ ಕೂಡ ಕನ್ಫರ್ಮ್ ಆಯಿತು. ನೋಡಿ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂತ ಬಂದಿದೆ. ಈ ಥರ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇವತ್ತಿನ ಅರ್ನಿಂಗ್ಸ್ ಬಂದು ರ್ಯಾಪಿಡೋದಲ್ಲಿ ಓನ್ಲಿ ಮಾಡಿರೋದು, ನಾನು ರ್ಯಾಪಿಡೋದಲ್ಲಿ ಮಾತ್ರ ಮಾಡಿರೋದು 488 ರೂಪಾಯಿ. ಇನ್ನೊಂದು 12 ರೂಪಾಯಿ ಮಾಡಿದ್ರೆ 500 ರೂಪಾಯಿ ಆಗುತ್ತೆ. 12 ರೂಪಾಯಿ ಮಾಡ್ತೀನಿ ಗುರು, ಆಮೇಲೆ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಮನೆಗೆ ಹೋಗಬೇಕು. ನೋಡಿ 9 ರೂಪಾಯಿ ಕಟ್ ಮಾಡ್ಕೊಂಡಿರೋದು ಆಕ್ಸಿಸ್ ಫೀಸ್ ಅಂದ್ಬಿಟ್ಟು. ಮೊನ್ನೆನೂ ಕೂಡ ಕಟ್ ಮಾಡ್ಕೊಂಡಿದ್ದಾನೆ ಆಕ್ಸಿಸ್ ಫೀಸ್ 9 ರೂಪಾಯಿ. ಡೈಲಿ ಕಟ್ ಮಾಡ್ತಾಯಿದ್ದಾರೆ. ಈ ವೀಕಿನ ಟೋಟಲ್ ಅರ್ನಿಂಗ್ಸ್ ಅಂದರೆ ಇಲ್ಲಿ ಗುರುವಾರದವರೆಗೂ ಇವತ್ತಿನವರೆಗೂ ಅರ್ನಿಂಗ್ಸ್ ಬಂದು ವೀಕ್ಲಿ
1739 ರೂಪಾಯಿ. ಇದರಲ್ಲಿ ರ್ಯಾಪಿಡೋದಲ್ಲಿ ಪೋರ್ಟರಲ್ಲೂ ಕೂಡ ಅರ್ನಿಂಗ್ಸ್ ಆಗಿದೆ. ಒಂದು 300 ರೂಪಾಯಿವರೆಗೂ ಅರ್ನಿಂಗ್ಸ್ ಆಗಿದೆ ಪೋರ್ಟರಲ್ಲಿ ಈ ವೀಕಲ್ಲಿ. ಜಾಸ್ತಿ ಪೋರ್ಟರ್ ಲಾಂಗ್ ಆರ್ಡ್ರುಗಳು ಬರುತ್ತಲ್ಲ, ಅದಕ್ಕೋಸ್ಕರ ಆಫ್ ಮಾಡ್ಕೊಂಡಿದ್ದೀನಿ. ರ್ಯಾಪಿಡೋದಲ್ಲೇ ಈಸಿಯಾಗಿ ಮಾಡ್ಬಿಡೋಣ ಅಂತ. ಓಕೆ, ವಿಡಿಯೋ ಬಗ್ಗೆ ಏನು ಅನಿಸ್ತು ಏನೋ ನನ್ನ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಐ ಡಿನೂ ಕೂಡ ಇದೆ ನಮ್ಮದು, ರಾಕಿಂಗ್ ರಘು ಅಂತ. ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ ಐ ಡಿನೂ ಕೂಡ ಇದೆ ಗುರು. ಫೇಸ್ಬುಕ್ಕಲ್ಲಿ ಮೇನ್ ಫಾಲೋ ಮಾಡ್ಕೊಳ್ಳಿ. ಅದರಲ್ಲೇ ತುಂಬ ಜನ ವ್ಯೂಸ್ಗಳು ಬರ್ತಾ ಇರೋದು, ಮತ್ತು ಫಾಲೋವರ್ಸು ಕೂಡ ಜಾಸ್ತಿ ಇರೋದು ಫೇಸ್ಬುಕ್ಕಲ್ಲಿ. ನಂದು 30,000 30K ಫಾಲೋವರ್ಸ್ ಆಗಿದೆ ಆಲ್ರೆಡಿ. ಫೇಸ್ಬುಕ್ಕಲ್ಲೂ ಕೂಡ ಚೆನ್ನಾಗಿ ವ್ಯೂಸ್ಗಳೆಲ್ಲ ಹೋಗ್ತಾ ಇದೆ. ಆದರೆ ವೀಡಿಯೋಸ್ಗಳನ್ನ ಸ್ವಲ್ಪ ನಾನು ಮಾಡ್ತಾಯಿಲ್ಲ. ರೆಗ್ಯುಲರಾಗಿ ಡೈಲಿ ವೀಡಿಯೋಸ್ಗಳನ್ನ ಮಾಡಿಬಿಟ್ರೆ ಆರಾಮಾಗಿ ವ್ಯೂಸ್ ಎಲ್ಲ ಬರುತ್ತೆ. ನಿಮಗೂ ಕೂಡ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಕೆಲವೊಂದು ಡೌಟ್ಗಳು ತುಂಬ ಜನಕ್ಕೆ ಇದ್ದೇ ಇರುತ್ತೆ. ಎಲ್ಲದರಲ್ಲೂ ಎಲ್ಲ ಫೀಲ್ಡಲ್ಲೂ ಕೂಡ ಡೌಟ್ ಇದ್ದೇ ಇರುತ್ತೆ. ಅದನ್ನು ತಿಳ್ಕೊಳ್ಳೋದು ತಪ್ಪಲ್ಲ, ತಿಳ್ಕೊಬೇಕು. ಡೌಟ್ ಇದ್ದರೆ ಕೇಳಬೇಕು, ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದ್ರೆ ನಮ್ಮ ಜಗತ್ತು ನಡೆಯೋದು. ಪ್ರಶ್ನೆ ಮಾಡಬೇಕು. ಕೆಲವೊಂದನ್ನ ಪ್ರಶ್ನೆ ಮಾಡಿದ್ರೆ ಅದು ಸರಿ ಹೋಗೋದು. ಅದಕ್ಕೋಸ್ಕರ ಯಾರ್ಯಾರು ಏನೇ ಡೌಟ್ ಇದ್ದರೆ ಪ್ರಶ್ನೆ ಮಾಡಿ, ಅದನ್ನು ಸಾಲ್ವ್ ಮಾಡೋಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಯತ್ನ ಮಾಡ್ತೀನಿ. ಓಕೆನಾ? ಇದ್ರ ಬಗ್ಗೆ ಏನು ಅನ್ನಿಸುತ್ತೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಪಾರ್ಟ್ ಟೈಮಲ್ಲಿ ಯಾರ್ಯಾರು ಗಾಡಿಗಳಿದೆ, 2 ವೀಲರ್ ಮನೇಲಿದೆ, ಇಂಥದ್ದೇ ಮಾಡಿ ಅಂತ ಹೇಳಲ್ಲ. ನೀವು ಫುಡ್ ಆರ್ಡ್ರ್ ಮಾಡ್ಕೊಳ್ಳಿ, ಬೈಕ್ ಟ್ಯಾಕ್ಸಿ ಆರ್ಡ್ರ್ ಮಾಡ್ಕೊಳ್ಳಿ, ಪಾರ್ಸಲ್ ಆರ್ಡ್ರ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನೀವು ಖಾಲಿಯಾಗಿ ಕೂತ್ಕೊಬೇಡಿ, ಅರ್ನಿಂಗ್ಸ್ ಮಾಡಿ, ದುಡೀರಿ. ಟೈಮ್ ಇದ್ದಾಗ ದುಡೀರಿ, ಆಮೇಲೆ ದುಡಿಯೋಕ್ಕಾಗಲ್ಲ. ಈ ದುಡಿಯೋ ವಯಸ್ಸಲ್ಲಿ ದುಡ್ಕೊಳ್ಳಿ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ನೋಡಿ ಅಂತ ಕೇಳ್ಕೊಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು. ಮುಂದಿನ ವೀಡಿಯೋದಲ್ಲಿ ಸಿಗೋಣ.